ಸಿಂಹರಾಶಿ ಸಹೋದ್ಯೋಗಿಗಳಿಂದ ತೊಂದರೆ, ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ, ಅಡ್ಡಿಯನ್ನು ಮಾಡ್ತಾರೆ. ನಿಮ್ಮ ಕೆಲಸಕ್ಕೆ ಆದಷ್ಟು ತೊಂದರೆಯನ್ನು ಕೊಡ್ತಕ್ಕಂಥದ್ದವರಿಂದ ಆಗುತ್ತೆ. ನಿಮ್ಮ ಗುರಿ ಸಾಧನೆಯ ಬಗ್ಗೆ ಗಮನ ಇರಲಿ. ಯಾವ ಗುರಿಯನ್ನು ಉದ್ದೇಶಿತವಾಗಿಟ್ಟುಕೊಂಡು ನೀವು ಸಂಕಲ್ಪ ಮಾಡಿದ್ದೀರೋ, ಕೆಲಸ ಮಾಡ್ತಾ ಇದ್ದೀರೋ ಅದನ್ನು ಮರಿಬಾರದು. ಪ್ರತಿ ಕ್ಷಣವೂ ಕೂಡ ಅದನ್ನು ಜ್ಞಾಪಿಸಿಕೊಂಡೇ ನಿಮ್ಮ ಕೆಲಸವನ್ನು ಮಾಡಬೇಕಾಗುತ್ತೆ. ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಓದಿನ ಬಗ್ಗೆ ಇರತಕ್ಕಂತಹ ಗೊಂದಲವನ್ನು ದೂರ ಮಾಡಿಕೊಳ್ಳಿ. ನನಗೆಲ್ಲ ಗೊತ್ತು ಅನ್ನುವಂಥದ್ದು, ಅಥವಾ ಇದನ್ನು ನಾನು ಹೀಗೆ ಓದಿದರೆ ಆಗುತ್ತೆ ಅನ್ನುವಂಥದ್ದು, ಅಥವಾ ನನಗಿರತಕ್ಕಂತಹ ತಿಳುವಳಿಕೆಯ ಮೇರೆಗೆ ನಾನು ಉತ್ತರವನ್ನು ಬರೀತೀನಿ ಅಂತಕ್ಕಂಥದ್ದು, ಇದು ಯಾವುದೂ ಬೇಡ. ಇವೆಲ್ಲ ಗೊಂದಲಗಳನ್ನು ದೂರ ಮಾಡಿಕೊಂಡು ಏನು ಕ್ರಮ ಇದೆ ಆ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ. ಆಗ ಮಾತ್ರ ನಿಮಗೆ ಯಶಸ್ಸು ಬಹಳ ಸುಲಭವಾಗ್ತಕ್ಕಂಥದ್ದು. ಹಣದ ಸಹಾಯ ನಿಮ್ಮ ಹತ್ತಿರಕ್ಕೆ ಹುಡುಕೊಂಡು ಬರುತ್ತೆ. ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರತಕ್ಕಂಥದ್ದು. ಅದರ ಹಿಂದೆ ನೀವು ಹೋಗಬೇಕಾದಂಥದ್ದು ಇಲ್ಲ. ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಸಾಲದ ವಿಚಾರವನ್ನು ಮಾಡಬೇಡಿ, ಅದನ್ನು ಬಿಟ್ಟುಬಿಡಿ. ಸಾಲದ ವಿಚಾರವೇ ಬೇಡ. ನಿಮ್ಗೆ ಆಗಲಿಲ್ವಾ, ಆಗಬೇಕಾದಂತಹ ಕೆಲಸವನ್ನು ಮುಂದಕ್ಕೆ ಹಾಕಿ ಹಣದ ವಿಚಾರದಲ್ಲಿ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾರ ಜೊತೆನೂ ಕೂಡ ಜಗಳ ಮಾಡಿಕೊಳ್ಬೇಡಿ, ಅದು ತಪ್ಪಾಗುತ್ತೆ, ಕೆಟ್ಟ ಪರಿಣಾಮವನ್ನು ಬೀರತಕ್ಕಂಥದ್ದು. ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವಿವಾದಿತವಾದಂತಹ ವಿಚಾರಗಳು ಇತ್ಯರ್ಥವಾಗ್ತಕ್ಕಂತಹ ದಿವಸ. ಬಹಳ ದಿವಸಗಳಿಂದ ಆ ವಿಷಯಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದರೆ, ವಾದ ವಿವಾದಾದಿಗಳನ್ನು ಮಾಡಿಕೊಂಡಿದ್ದರೆ ಅದೆಲ್ಲವೂ ಕೂಡ ಇತ್ಯರ್ಥವಾಗುತ್ತೆ. ರಾಜಕಾರಣಿಗಳಿಗೆ ಉತ್ತಮವಾದಂತಹ ವಾತಾವರಣ ಸಿಕ್ಕುವಂತಹ ದಿವಸ. ರಾಜಕಾರಣಿಗಳು ತಮ್ಮ ಏನು ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಕೆಲಸ ಇದೆ ಅದಕ್ಕೆ ಆದ್ಯತೆ ಕೊಡಿ. ಇನ್ನೂ ಕೂಡ ಹೆಚ್ಚಿನ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಯಾವಾಗ ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸದಿಂದ ಮಾತ್ರ. ಅದಿಲ್ಲ ಅಂತಾದರೆ ತದ್ವಿರುದ್ಧ ಫಲವನ್ನು ನೋಡಬೇಕಾಗುತ್ತೆ. ವಿವಾಹ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ, ಆದರೆ ಕೈಗೂಡದಲೇ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಬಹಳ ದಿವಸಗಳ ಪ್ರಯತ್ನ ಏನು ಫಲವನ್ನು ಕೊಡದೇ ಇರತಕ್ಕಂಥದ್ದು. ಹಣದ ವಿಚಾರಕ್ಕಾಗಿ ಮನಸ್ತಾಪ ಇರುವಂಥದ್ದು. ಆರ್ಥಿಕವಾಗಿ ಎಷ್ಟು ಬಂದರೂ ಕೂಡ ಸಾಲದು ಅನ್ನುವಂತಹ ಮನೋಭಾವ ಇರುವಂಥವ್ರಿಗೆ ಇದು ಕೆಟ್ಟ ಸಮಯ ಅಂತ ಹೇಳಬೇಕು. ಮನೆಯಲ್ಲಿ ಕಳ್ಳತನ ಆಗಬಹುದು, ಎಚ್ಚರಿಕೆಯಿಂದ ಇರಿ, ಇದರ ಸೂಚನೆ ಇದೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಕೆಲಸ ಹೆಚ್ಚು ಒತ್ತಡವನ್ನು ತರತಕ್ಕಂತಹ ದಿವಸ. ತುಂಬ ಕೆಲಸದ ಒತ್ತಡ. ಹಾಗಾಗಿ ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಹೇಗೆ ನಿಭಾಯಿಸಬೇಕು ಅಂತಕ್ಕಂತಹ ಆತಂಕ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಆದರೆ ನಿಮಗೆ ಆ ಸಾಮರ್ಥ್ಯ ಇದೆ, ಇದ್ದರೂ ಕೂಡ ಸಹಜ ಸ್ವಭಾವವಾಗಿ ಆತಂಕ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಹಳೆಯ ಜಗಳ ಅಥವಾ ದ್ವೇಷ ನಿಮ್ಮನ್ನು ಕಾಡಬಹುದು. ಇದಕ್ಕೆ ನೀವು ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಜೊತೆಗೆ ಆ ರೀತಿಯ ವೈರುಧ್ಯವನ್ನು ಎದುರಿಸ್ತಕ್ಕಂತಹ ಶಕ್ತಿಯೂ ಕೂಡ ಭಗವಂತನ ಅನುಗ್ರಹದಿಂದ ನಿಮಗಿದೆ. ಅದು ನಿಮ್ಮ ಸಹಾಯಕ್ಕೆ ಬರುವಂಥದ್ದು. ಮನೆಯವರ ಪರಿಪೂರ್ಣವಾದ ಸಹಕಾರ ಇರುತ್ತೆ. ಮನೆಯವರು ಎಲ್ಲ ಕೆಲಸಗಳಿಗೂ ಕೂಡ ನಿಮಗೆ ಬೆಂಬಲವನ್ನು ನೀಡುತ್ತಾರೆ. ಅವರ ಸಹಾಯವೇ ನಿಮಗೆ ಶ್ರೀರಕ್ಷೆ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ. ಪ್ರೇಮಿಗಳಿಗೆ ಶುಭ ಇರತಕ್ಕಂತಹ ದಿವಸ. ಪ್ರೇಮಿಗಳು ತಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಬೋದು. ಹಿರಿಯರ ಮತ್ತು ಸ್ನೇಹಿತರ ಮಧ್ಯದಲ್ಲಿ ನಿಮ್ಮ ವಿಚಾರವನ್ನು ಸ್ಪಷ್ಟಪಡಿಸಿ ಮುಂದಿನ ವ್ಯವಸ್ಥೆಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳು ಕಾಣುವಂಥದ್ದು. ಆರೋಗ್ಯದ ಬಗ್ಗೆ, ಅದರಲ್ಲೂ ಗಂಟಲಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅದು ಏನೋ ಸಣ್ಣ ಪುಟ್ಟ ವ್ಯತ್ಯಯಗಳನ್ನು ಮಾಡುವಂಥದ್ದಿದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ವಿವಾದಗಳು ಬೇಡ. ದುಡ್ಡು ಕಾಸಿನ ವಿಚಾರದಲ್ಲಿ ನೀವು ಯಾರಿಗಾದರೂ ಕೊಡಬೇಕಾದ್ರೆ ಕೊಟ್ಟುಬಿಡಿ. ನಿಮಗೆ ಬರಬೇಕಾದಂಥದ್ದನ್ನು ಬಹಳ ಬುದ್ಧಿವಂತಿಕೆಯಿಂದ ವಸೂಲು ಮಾಡ್ತಕ್ಕಂಥದ್ದನ್ನು ಗಮನಿಸಬೇಕಾಗತ್ತೆ. ಶಿವಾರಾಧನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇದೆ. ಹಾಗಾಗಿ ನಿಮ್ಮ ಕೆಲಸಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಯಶಸ್ಸನ್ನು ಹೊಂದಿ ಹೆಸರನ್ನು ಗಳಿಸಿ ಅಂತಕ್ಕಂಥದ್ದು. ದೊಡ್ಡ ಕೆಲಸಗಳ ನಿರ್ಧಾರವಾಗುತ್ತೆ, ಜವಾಬ್ದಾರಿ ಹೆಚ್ಚುತ್ತೆ ಅನ್ನುವಂತಹ ಅರ್ಥದಲ್ಲಿ ಆಯಾ ಕೆಲಸಗಳನ್ನು ಸರಿಯಾಗಿ ಮಾಡುವಂಥದ್ದು. ಕುಟುಂಬ ಸದಸ್ಯರ ಆಸೆಗಳನ್ನು ಪೂರೈಸ್ತೀರಿ. ಮನೆಯಲ್ಲಿ 4-6 ಜನ ಇದ್ದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿ ಆಸೆ ನಿಮ್ಮನ್ನು ಆಶ್ರಯವಾಗಿರತಕ್ಕಂಥದ್ದು. ಅದು ನಿಮ್ಮಿಂದ ಆಗತ್ತೆ ಎನ್ನುವಂತಹ ಮನೋಭಾವದಲ್ಲೇ ಅವರಿರ್ತಾರೆ. ಅವೆಲ್ಲವನ್ನು ಪೂರೈಸ್ತಕ್ಕಂಥದ್ದಾಗತ್ತೆ.
ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡ್ತೀರಿ. ಇದು ನಿಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತೆ. ಜೊತೆಗೆ ನಾನೇನೋ ಒಂದಷ್ಟು ಸಾಧನೆಯನ್ನು ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ ಅಂತಕ್ಕಂತಹ ತೃಪ್ತ ಭಾವ ನಿಮಗೆ ಸಿಕ್ಕುವಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡಿ. ಇಲ್ಲದೇ ಇದ್ದರೆ ಮಕ್ಕಳಿಂದ ಏನೋ ಅವಘಡಗಳು ನಡೆದು ಹೋಗುವಂಥದ್ದಿದೆ. ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗುವಂತಹ ದಿವಸ. ಹಾಗಾಗಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಮಾಡುವಂಥದ್ದು ನಿಮ್ಮ ಶ್ರೇಯಸ್ಸನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.